ಆಕಾಶವಾಣಿ ಮೈಸೂರು ಎಫ್ಎಂ 100.6 ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಪ್ರಾಯೋಜಿತ ಆಯುಷ್ ಐಸಿರಿ ಸರಣಿ ಕಾರ್ಯಕ್ರಮ. ಆಯುಷ್ ಐಸಿರಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಮೈಸೂರು. ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಕುಂಠಿತವಾಗಿರುವ ಮಾತಿನ ಬೆಳವಣಿಗೆ, ತೊದಲು, ಉಚ್ಚಾರಣಾ ದೋಷ, ಲಕ್ವ ಹೊಡೆದು ಮಾತು ಕಳೆದುಕೊಂಡಿರುವುದು, ಧ್ವನಿಯ ದೋಷಗಳು, ಸೀಳು ತುಟಿ ಹಾಗೂ ಅಂಗಳು, ಕಿವಿ ಸೋರುವಿಕೆ, ಕಿವಿ ಕೇಳದಿರುವುದು, ಹೀಗೆ ಸಮಸ್ಯೆ ಏನೇ ಇರಲಿ ಪರಿಹಾರ ಈ ಸಂಸ್ಥೆಯಲ್ಲಿದೆ. ಹಿಂದೆ ಸಂಪರ್ಕಿಸಿ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ, ಮಾನಸ ಗಂಗೋತ್ರಿ, ಮೈಸೂರು. ದೂರವಾಣಿ ಸಂಖ್ಯೆ 082115021009. ಇಮೇಲ್ director@ayushmysore.in. ಇಂದಿನ ಆಯುಷ್ ಐಸಿರಿ ಸರಣಿ ಕಾರ್ಯಕ್ರಮದಲ್ಲಿ ಶಬ್ದ ಮಾಲಿನ್ಯದಿಂದ ಉಂಟಾಗುವ ಕಿವಿಯ ತೊಂದರೆಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ಶ್ರವಣ ತಜ್ಞರಾದ ಕೆ. ಅರುಣ್ರಾಜ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಕೇಳುಗರಿಗೆಲ್ಲ ನಮಸ್ಕಾರ. ಆಯುಷ್ ಐಸಿರಿ ಸರಣಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುಗರೆ, ಮಾಲಿನ್ಯ ಅನ್ನೋ ಶಬ್ದ ನಾವು ಎಲ್ಲ ಕಡೆ ಕೇಳ್ತಾ ಇದ್ದೇವೆ. ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯ, ನೀರಿನ ಮಾಲಿನ್ಯ. ಇತ್ತೀಚೆಗೆ ಶಬ್ದ ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ. ಈ ಶಬ್ದ ಮಾಲಿನ್ಯದಿಂದ ಕಿವಿಯ ಮೇಲೆ ಏನೆಲ್ಲ ಪರಿಣಾಮ ಆಗತ್ತೆ, ಕೇಳುವ ಕಿವಿಗೆ ಎಷ್ಟು ಡ್ಯಾಮೇಜ್ ಆಗತ್ತೆ, ಮತ್ತೆ ಅನೈಚ್ಛಿಕವಾಗಿ ಆಗೋದಾದ್ರೆ ಏನೋ ನಾವು ತಡಿಲಿಕ್ಕೆ ಆಗದೆ ಇರಬಹುದು. ಎಲ್ಲೋ ಒಂದು ಜೋರಾದ ಶಬ್ದ ನಮಗೆ ಕೇಳಿಸಿದಾಗ ಅದನ್ನು ತಡಿಲಿಕ್ಕೆ ಆಗದೆ ಇರಬಹುದು. ಆದರೆ ನಾವೇ ಎಲ್ಲೋ ಒಂದ್ ಕಡೆ ಇಯರ್ ಫೋನ್ಗಳನ್ನು ಹಾಕೊಂಡು ಶಬ್ದ ಜಾಸ್ತಿ ಮಾಡಿಕೊಂಡು ಎಂಜಾಯ್ ಮಾಡ್ಲಿಕ್ಕೆ ಹೋಗಿ ಕಿವಿಯಲ್ಲಿ ತೊಂದರೆಗಳನ್ನು ತಂದುಕೊಂಡಿದ್ದು ಉಂಟು. ಇದರಿಂದ ಕೇಳುವಿಕೆಯ ಮೇಲೆ ಏನು ಪರಿಣಾಮ ಆಗತ್ತೆ, ಅದಕ್ಕೆ ಏನು ಪರಿಹಾರ, ಈ ವಿಷಯವನ್ನು ಕುರಿತು ಮಾತಾಡಲಿಕ್ಕೆ ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯಲ್ಲಿ ಶ್ರವಣ ತಜ್ಞರಾಗಿರುವ ಅರುಣ್ ರಾಜ್ ಕೆ ಅವರು ಬಂದಿದ್ದಾರೆ. ಅರುಣ್ ರಾಜ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅರುಣ್ ರಾಜ್ ಅವರೇ, ತಾವು ಶ್ರವಣ ದೋಷಗಳನ್ನು ಹೊಂದಿರತಕ್ಕಂಥವ್ರನ್ನ ಬಹಳ ದಿವಸಗಳಿಂದ ನೋಡ್ತಾ ಇರ್ತೀರಿ. ಅನೇಕ ಕಾರಣಗಳಿಗೆ ಶ್ರವಣ ದೋಷ ಆಗಿದೆ ಅನ್ನೋದು ಅದರ ಚರ್ಚೆಯಿಂದ ಗೊತ್ತಾಗ್ತಾನೆ ಇರುತ್ತೆ. ಈ ಮಾಲಿನ್ಯದಿಂದ ಏನಾದರೂ ವಿಶೇಷವಾದ ಪರಿಣಾಮಕ್ಕೆ ಒಳಗಾಗಿ ಬಂದವರು ಇದ್ದಾರಾ? ಹೌದು, ಈ ಶಬ್ದದಿಂದ ಬರ್ತಾ ಇರೋ ತೊಂದರೆಗಳು ಏನಂದ್ರೆ, ಪಟಾಕಿ ಹೊಡೆಯೋದ್ರಿಂದ, ಈಗ ದೀಪಾವಳಿ ಟೈಮಲ್ಲಿ ನೋಡ್ತಾ ಇರ್ತೀರ, ದೀಪಾವಳಿ ಟೈಮಲ್ಲಿ ಸುಮ್ಮನೆ ಆಟಮ್ ಬಾಂಬ್ ಅಂತ ಜೋರ್ ಶಬ್ದಗಳು, ಪಕ್ಕದಲ್ಲಿ ಎತ್ಕೊಂಡು ಪಟಾಕಿ ಹೊಡೆಯೋದು, ಈ ತರ ಶಬ್ದಗಳು ಮಾಡ್ತಿರುವಾಗ ತುಂಬಾ ಜೋರ್ ಶಬ್ದ ಕಿವಿಲಿ ಕೇಳಿಸೋದು ಏನಾಗ್ತದೆ ಅಂದ್ರೆ ಕಿವಿ ಪ್ರಾಬ್ಲಮ್ ಬರಕ್ ಶುರು ಆಗ್ತಾ ಇರುತ್ತೆ. ಸೊ ಆ ತರ ನಮ್ ಸಂಸ್ಥೆಗೆ ತುಂಬಾ ಜನ ಬರ್ತಾ ಇರೋದು. ದೀಪಾವಳಿ ಟೈಮಲ್ಲಿ ನೋಡ್ತಾ ಇದ್ರೆ ಸುಮಾರು ಜನಗಳು ಸರಣ ಬಂದ್ಬಿಟ್ಟು, ಸರ್ ಚೆನ್ನಾಗಿ ಕೇಳಿಸ್ತಾ ಇತ್ತು, ಪಟಾಕಿ ಹೊಡೆದ ತಕ್ಷಣ ಇಂಥ ತೊಂದರೆ ಬಂತು, ಕಿವಿ ಕೇಳಿಸ್ತಿಲ್ಲ. ಈಗ ಒಂದ್ ಕಡೆ ಜೋರಾದ ಶಬ್ದ ಕೇಳ್ಬಿಟ್ಟಿದ್ದಾರೆ, ಆನಂತರ ಏನು ಕೇಳಿಸ್ತಾ ಇಲ್ಲ, ಕಿವಿ ಒಳಗೆ ಕುಯಿ ಅಂತ ಒಂಥರ ಟೆನೈಟಸ್ ಅಂತ ಹೇಳ್ತೀವಿ. ಸೊ ಆತರ ಶಬ್ದ ಕೇಳಿಸ್ತೋ ತಕ್ಷಣ ಎಲ್ಲ ನಿಂತೋಗಿದೆ ಸರ್, ಏನು ಕೇಳಿಸ್ತಾ ಇಲ್ಲ. ಸೊ ಅಂತ ಪ್ರಾಬ್ಲಮ್ ಸುಮಾರು ಜನ ಬರ್ತಿರ್ತಾರೆ. ಏನಂದ್ರೆ ಕಿವಿ ಒಳಗೆ ಹೊರಗಡೆ ಕಿವಿ, ಮಧ್ಯ ಕಿವಿ, ಒಳ ಕಿವಿ ಅಂತ ಇರುತ್ತೆ. ಸೊ ಈ 3 ಭಾಗದಲ್ಲಿ ಈ ತರ ಜೋರ್ ಶಬ್ದ ಕೇಳಿಸೋದ್ರಿಂದ ಏನಾಗ್ತದೆ ಅಂದ್ರೆ ಒಳ ಕಿವಿ ಒಳಗೆ ಡ್ಯಾಮೇಜ್ ಆಗ್ತಾ ಇರುತ್ತೆ. ಸಡನ್ ಬ್ಲಾಸ್ಟ್ ಆಗ್ತಾ ತಕ್ಷಣ ಏನಾಗುತ್ತೆ, ಒಳ ಕಿವಿ ಇಮಿಡಿಯೇಟ್ ಆಗಿ ನರದ ಪ್ರಾಬ್ಲಮ್ ಆಗ ಶುರು ಆಗುತ್ತೆ. ಸೊ ಆ ನರದ ಪ್ರಾಬ್ಲಮ್ ಇಂದ ಅವ್ರಿಗೆ ಪರ್ಮನೆಂಟ್ ಡ್ಯಾಮೇಜ್ ಅಂತ ಆಗುತ್ತೆ. ಸೊ ಅದರಿಂದ ಈ ತರ ಪ್ರಾಬ್ಲಮ್ ಬರ್ತಾ ಇರೋದು. ನೀವು ನಾರ್ಮಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿರ್ತೀರಾ, ಒಂಥರ ಆರ್ಕೆಸ್ಟ್ರಾ ಹೋಗಿರ್ತೀರಾ, ಕಲ್ಚರಲ್ ಫೆಸ್ಟ್ ಹೋಗಿರ್ತೀರಾ, ಸ್ಪೀಕರ್ಸ್ ಮುಂದೆ ಕೇಳಿಸ್ಕೊಂಡಿರ್ತಿರುವಾಗ ಫಂಕ್ಷನ್ ಮುಗಿದ ತಕ್ಷಣ ಆಚೆ ಬಂದ ತಕ್ಷಣ ನೋಡಿ ಫುಲ್ ಬ್ಲಾಂಕ್ ಅನ್ಸುತ್ತೆ. ಸೊ ಅದು ನಾವೇನಂತ ಹೇಳ್ತೀವಿ ಅಂದ್ರೆ ಟೆಂಪರರಿ ಥ್ರೆಶೋಲ್ಡ್ ಶಿಫ್ಟ್ ಅಂತ ಹೇಳ್ತೀವಿ. ಅಂದ್ರೆ ತರ್ಕಾಲಿವಾಗ ಕಿವಿ ತೊಂದ್ರೆ ಕಡಿಮೆ ಆಗಿರೋದು. ಸೊ ಆತರ ಎಕ್ಸ್ಪೀರಿಯನ್ಸ್ ಎಲ್ಲರಾಗಿರ್ತೀವಿ. ಮತ್ತೆ ಇತ್ತೀಚೆಗೆ ಡಿಜೆಗಳು ಹಾಕಿ ಡ್ಯಾನ್ಸ್ ಮಾಡೋದೊಂದು ಟ್ರೆಂಡ್ ಬೆಳೆದ್ಬಿಟ್ಟಿದೆ ಯಂಗ್ಸ್ಟರ್ಸ್ ಅಲ್ಲಿ. ಇಷ್ಟು ಸೌಂಡ್ ಕೊಟ್ಟಿರ್ತಾರೆ ಅಂದ್ರೆ ಯಾರು ಏನು ಮಾತಾಡ್ತಿದ್ದಾರೆ ಕೇಳಿಸಲ್ಲ, ಬರೀ ಸೌಂಡ್ ಸೌಂಡ್ ಸೌಂಡ್. ಇದರಿಂದನೂ ಕಿವಿ ಮೇಲೆ ಬಹಳ ಪರಿಣಾಮ ಬೀರುತ್ತೆ. ಖಂಡಿತ ಆತರ ತೊಂದರೆ ಆಗತ್ತೆ ಅದು. ಸೊ ಆತರ ಇರುವಾಗ ಏನಂದ್ರೆ ಏನ್ ಜೋರ್ ಶಬ್ದ ಕೇಳಿದ್ರೆ ತುಂಬಾ ಲಾಂಗ್ ಟೈಮ್ ಅಂದ್ರೆ ಎಕ್ಸ್ಪೋಷರ್ ಇರೋದ್ರಿಂದ ಖಂಡಿತವಾಗ್ಲೂ ಕಿವಿ ಒಳಗೆ ಕಿವಿ ತೊಂದರೆ ಆಗ್ತಾ ಇರುತ್ತೆ. ಈ ಮಾಲಿನ್ಯ ಈ ಹೊರಗಡೆ ವಾಹನ ದಟ್ಟಣೆ ಎಲ್ಲಿರುತ್ತೆ ಅಥವಾ ನಗರ ಪ್ರದೇಶಗಳಲ್ಲಿ ಹೆಚ್ಚು ರಶ್ ಇರುವ ಜಾಗದಲ್ಲಿ, ಮತ್ತೆ ಈ ಸಿಗ್ನಲ್ ಲೈಟ್ಗಳ ಹತ್ರ ಪೀ 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 ಅಂತ ಹೇಳಿ ಅವ್ರು ಹಾರ್ನ್ ಹೊಡಿತಾನೆ ಇರ್ತಾರೆ, ಅಥವಾ ಸ್ಪೀಡಾಗಿ ಹೋಗುವ ಸದ್ದು ಇದು ಕೇಳಿಸ್ತಾನೆ ಇರುತ್ತೆ. ಸಂಖ್ಯೆ ಜಾಸ್ತಿ ಆದಷ್ಟು ಕಿವಿ ಮೇಲೆ ಒತ್ತಡ ಬಂದೇ ಬರುತ್ತೆ. ಅದು ಬಿಟ್ಟು
ಬೇರೆ ಇನ್ನೆಲ್ಲೆಲ್ಲಿ ನಾವು ಈ ತರದ ಶಬ್ದ ಮಾಲಿನ್ಯ ನೋಡ್ಲಿಕ್ಕಾಗತ್ತೆ ಅಂತ? ಫ್ಯಾಕ್ಟರೀಸ್ ಅಲ್ಲಿ ಯಾವ ಶಬ್ದ ಕಂಟಿನ್ಯೂಸ್ ಇರ್ತಾನೆ ಇರುತ್ತೆ. ಅಂಡ್ ನಮ್ದೇನಂದ್ರೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರಬೇಕು. ಸೊ ಆಪ್ಷನ್ಸ್ ಇಲ್ಲ. ಸೊ ಅಂತ ಜಾಗದಲ್ಲಿ ಕಿವಿ ತೊಂದರೆ ಬರೋಕೆ ಚಾನ್ಸಸ್ ಜಾಸ್ತಿ ಇದೆ. ಅದು ಬಿಟ್ರೆ ಮ್ಯೂಸಿಕ್ ಅಂತ ಹೇಳ್ತೀವಿ. ಈಗ ಸುಮಾರು ಯಂಗ್ಸ್ಟರ್ಸ್, ಕಾಲೇಜ್ ಹುಡುಗರು ಏನಂದ್ರೆ ಸರಿ ಕಿವಿ ಒಳಗೆ ಹೆಡ್ಫೋನ್ಸ್ ಹಾಕ್ಬಿಟ್ಟು ಹಾಡುಗಳನ್ನ ಕೇಳಿಸ್ಕೊಳ್ತಾನೆ ಇರ್ತಾರೆ. ಸೊ ಅಂತ ಕಿವಿ ತೊಂದರೆ ಬರೋಕೆ ತುಂಬಾ ಚಾನ್ಸಸ್ ಜಾಸ್ತಿ ಇದೆ. ಈಗ ಕೆಲವರು ಹೆಡ್ಫೋನ್ ಹಾಕೋತಾರೆ, ಕೆಲವು ಇಯರ್ ಒಳಗಡೆನೆ ಇಟ್ಕೊಳ್ತಕ್ಕಂಥ ಸಣ್ಣ ಸಣ್ಣ ಇಯರ್ಫೋನ್ಗಳು, ವೈರ್ಲೆಸ್ ಇಯರ್ಫೋನ್ಗಳೆಲ್ಲ ಹಾಕೋತಾರೆ. ಹೊಡ್ತಾನೆ ಇಲ್ವಾ ಅದು? ಹೌದು, ಈಗ ತುಂಬಾ ಫ್ಯಾನ್ಸಿ ಆಗ್ಬಿಟ್ಟಿದೆ. ಈಗ ಇಯರ್ಫೋನ್ಸ್ ಮತ್ತೆ ಹೆಡ್ಫೋನ್ಸ್ ಹಾಕೊಂಡು ಇಲ್ಲಿ ಒಂದು ಟ್ರಾವೆಲ್ ಅಲ್ಲಿ ನೋಡ್ತಾರೋ ನೋಡಿ, ಬಸ್ ಸ್ಟಾಂಡ್ ಅಲ್ಲಿ ಕುತ್ಕೊಳ್ಳೋಣ ಸೇರಿ ಎಲ್ಲಾರು ಇಯರ್ಫೋನ್ಸ್ ಹಾಕ್ಬಿಟ್ಟು ಮೊಬೈಲ್ ನೋಡ್ಕೊಂಡು ಕುತ್ಕೊಳ್ತಾನೆ ಇರ್ತಾರೆ. ಸೊ ಹಾಡಲ್ಲಿ ಕೇಳ್ಕೊಳ್ತಾನೆ ಇರ್ತಾರೆ. ಸೊ ಆತರ ಲಾಂಗ್ ಎಕ್ಸ್ಪೋಷರ್ ಹಾಡನ್ನ ಹೇಳ್ಕೊಳ್ತಿರೋ ಏನಾಗ್ತದೆ ಅಂದ್ರೆ ಒಳ ಕಿವಿ ಹೇರ್ ಸೆಲ್ಸ್ ಅಂತ ಹೇಳ್ತೀವಿ, ಅದು ವೆರಿ ಸ್ಮಾಲ್ ಸ್ಟ್ರಕ್ಚರ್. ಅದೇ ಅಂತ ಲಾಂಗ್ ಟರ್ಮ್ ಎಕ್ಸ್ಪೋಷರ್ ಆಗ್ತಿರೋ ಏನಾಗ್ತದೆ, ಅದು ಡ್ಯಾಮೇಜ್ ಆಗಿ ಶುರು ಆಗುತ್ತೆ. ಅದು ನಮ್ಗೆ ಗೊತ್ತಾಗಲ್ಲ, ಯಾಕಂದ್ರೆ ಈ ತರ ತೊಂದರೆ ಏನಾಗುತ್ತೆ ನಿಧಾನ ಬರ್ತಾ ಇರುತ್ತೆ, ತಕ್ಷಣ ಒಂದೇ ಟೈಮ್ ಬಂದ್ಬಿಡಲ್ಲ. ಸೊ ಲಾಂಗ್ ಟರ್ಮ್ ಲಾಂಗ್ ಡ್ಯೂರೇಷನ್ ಎಕ್ಸ್ಪೋಷರ್ ಆಗ್ತಿರೋ ಅಂದ್ರೆ ನಿಧಾನ ಬರ್ತಿರುತ್ತೆ, ಗೊತ್ತಾಗಲ್ಲ. ಒಂದು 5 ವರ್ಷ 10 ವರ್ಷ ಒಬ್ಬೊಬ್ರು 15 ವರ್ಷ ಅಂತವಾಗ ಎವಿಡೆಂಟ್ ಆಗಿ ಗೊತ್ತಾಗತ್ತೆ. ಬಹುಶಃ ಇವರು ಹೀಗೆ ಬಹಳ ದೀರ್ಘಕಾಲ ಕೇಳ್ತಾ ಇದ್ದಾಗ ಕಿವಿ ಮಾತ್ರ ಅಲ್ಲ, ತಲೆ ಸಿಕ್ಕಾಬಿಟ್ಟೆ ನೋವುತ್ತೆ ಅಂತ ಹೇಳಿ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ಬಿಡ್ತಾವೆ ಕೆಲವೊಮ್ಮೆ. ಹೌದು, ಈ ತರ ಶಬ್ದ ಜೋರ್ ಇದ್ರೆ ಏನಾಗುತ್ತೆ, ಅದು ತುಂಬಾ ತಲೆ ನೋವು ಶುರು ಆಗ್ಬಿಟ್ಟೆ. ಒಬ್ಬೊಬ್ಬರು ತಲೆ ಸುತ್ತು ಬರೋ ಶುರು ಆಗುತ್ತೆ, ಒಂಥರ ಬ್ಲಾಂಕ್ ಆಗ್ಬಿಟ್ಟು ಒಂಥರ ಏನೋ ಕಲ್ಕೊಂತರ ಅನ್ಸುತ್ತೆ ಅವ್ರಿಗೆ ಮನಸ್ಸಲ್ಲಿ. ಸೊ ತುಂಬಾ ಜೋರ್ ಶಬ್ದ ಕೇಳ್ತಿರುವಾಗ. ಸೊ ಅದು ಮಾತ್ರ ಒಬ್ಬೊಬ್ಬರಿಗೆ ಏನಾಗುತ್ತೆ, BP ಇರೋರಿಗೆ ತುಂಬಾ ರೈಸ್ ಆಗ್ತಾ ಶುರು ಆಗುತ್ತೆ. ಸೊ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ, ಒಂಥರ ಬೆವರ್ತಿರುವಾಗ ಆತರ ಇರುವಾಗ ಸ್ಲೈಟ್ ಇಂಡಿಕೇಶನ್ ಆಗ್ತಾ ಇರುತ್ತೆ. ಸೊ ಅವ್ರು ನೆಗ್ಲೆಕ್ಟ್ ಆಗಿ ಶುರು ಮಾಡ್ಕೊಬಿಡ್ತಾರೆ. ಇಂಥ ಜಾಸ್ತಿ ಕೇಳಿಸ್ಕೊಳ್ಳೋ ರೀತಿಯಲ್ಲಿ ಏನಾಗ್ತದೆ ಅಂದ್ರೆ ಡಿಪ್ರೆಷನ್ ಹೊಟ್ಟೋಗ್ತಾ ಇರ್ತಾರೆ. ಅವ್ರು ನೋಡಿದ್ರೆ ಖುಷಿ ಅಂತ ಅನ್ಸುತ್ತೆ ನೋಡುವಾಗ, ಲೇಟರ್ ಏನಾಗ್ತಾ ಇರುತ್ತೆ, ಆ ತರ ಶಬ್ದ ಕೇಳಿದ್ರೆ ಮಾತ್ರನೇ ಲೈಫ್ ತರ ಆತರ ಅನ್ಕೋಬಿಡ್ತಾರೆ ಅವರು. ಸೊ ಅದನ್ನಲ್ಲೇ ಲೈಫ್ ಹೊಟ್ಟೋಗ್ತಾ ಇರತ್ತೆ ಅವರು. ಇನ್ನು ಈ ತರದ ತೊಂದರೆಗಳಿದ್ರೆ ಇಂಡಸ್ಟ್ರಿಯಲ್ ವರ್ಕರ್ಸ್ಗೆ ಸಮಸ್ಯೆ ಇದೆ. ಅವರು ಮೆಷಿನ್ಸ್ ಜೊತೆ ಕೆಲಸ ಮಾಡುವಾಗ ಅತಿ ಹೆಚ್ಚು ಸೌಂಡ್ ಎಕ್ಸ್ಪೋಸ್ ಆಗಿರ್ತಾರೆ. ಅವ್ರಿಗೆ ಮಫ್ಲರ್ ಟೈಪ್ ಏನಾದ್ರು ಹಾಕೊಳ್ಳಿಕ್ಕೆ ಡಿವೈಸ್ಗಳು ಬಂದಿದಾವ? ಹೌದು, ಇಂಥವ್ರಿಗೆ ನಾವೇನ್ ಹೇಳ್ತೀವಿ ಅಂದ್ರೆ ಎಸ್ಪೆಷಲಿ ಇಂಡಸ್ಟ್ರೀಸ್, ಫ್ಯಾಕ್ಟರೀಸ್ ಎಲ್ಲ ಇರುವಾಗ ಗವರ್ಮೆಂಟ್ ಹಿಯರಿಂಗ್ ಕನ್ಸರ್ವೇಷನ್ ಪ್ರೋಗ್ರಾಮ್ ಅಂತ ಒಂದು ಇಟ್ಕೊಂಡಿದ್ದಾರೆ. ಕಿವಿ ತೊಂದರೆ ಹೆಂಗ್ ತಡೆಗಟ್ಟುವುದು ಅಂತ ಇದನ್ನ ಅವರು ಒಂದು ಪ್ರೋಗ್ರಾಮ್ ಇಟ್ಟಿದ್ದಾರೆ. ಸೊ ಅದರಲ್ಲಿ ಏನಿದೆ ಅಂದ್ರೆ ಫಸ್ಟ್ ಆ ಫ್ಯಾಕ್ಟರೀಸ್ ಹೋಗ್ಬೇಕಂದ್ರೆ ಎಷ್ಟು ಲೆವೆಲ್ ನಾಯ್ಸ್ ಇದೆ, ಎಷ್ಟು ಎಕ್ಸ್ಪೋಷರ್ ಆಗ್ತಾರೆ ಅಂತ ಫಸ್ಟ್ ಕಂಡುಹಿಡಿದ ಆಮೇಲೆ ಅದನ್ನ ಎಷ್ಟು % ಕಂಟ್ರೋಲ್ ಮಾಡಬೇಕು ಅಂತದನ್ನ ನಾವು ಲೆಕ್ಕ ತಗೊಳ್ತೀವಿ. ಲೆಕ್ಕ ತಗೊಂಡ ಅದಕ್ಕೆ ತಕ್ಕಂತ ಕಿವಿ ರಕ್ಷಣೆಗಳು ಸಾಧನಗಳು ಇರುತ್ತೆ. ಸೊ ಆ ಸಾಧನಗಳು ಉಪಯೋಗಿಸಕ್ಕೆ ನಾವು ರೆಕಮೆಂಡ್ ಮಾಡ್ತೀವಿ ನಾವು. ಸೊ ಅದನ್ನ ಇಯರ್ ಪ್ರೊಟೆಕ್ಷನ್ ಡಿವೈಸಸ್ ಅಂತ ಹೇಳ್ತೀವಿ, ಆ ಇಯರ್ ಪ್ಲಗ್ಸ್ ಅಂತ ಹೇಳ್ತೀವಿ. ಸುಮಾರು ಇಂಡಸ್ಟ್ರೀಸ್ ಹೋಗುವಾಗ ಕಿವಿ ಒಳಗೆ ಹಾಕೊಂಡಿರ್ತಾರೆ. ಸೊ ಅದು ಹಿಯರಿಂಗ್ ಪ್ರೊಟೆಕ್ಷನ್ಸ್ ಅಂತ ಹೇಳ್ತೀವಿ. ಅದು ಶಬ್ದ ಎಷ್ಟು ಕಂಟ್ರೋಲ್ ಮಾಡಬೇಕು ಅಂತ ತಗೊಂಡ್ರೆ ಅದನ್ನ ತಕ್ಕಂತ ಡಿಫ್ರೆಂಟ್ ಇಯರ್ ಪ್ರೊಟೆಕ್ಷನ್ ಡಿವೈಸಸ್ ನಾವು ರೆಕಮೆಂಡ್ ಮಾಡ್ತಾ ಇರ್ತೀವಿ. ಸೊ ಹೆಡ್ಫೋನ್ ತರಾನೇ ಇರುತ್ತೆ, ಒಂದೊಂಥರ ಪ್ಲಗ್ಸ್ ಮಾತ್ರ ಇರುತ್ತೆ, ಒಂದೊಂಥರ ಏನೋ ಕಾಟನ್ ತರ ಹಾಕೊಂಡಿರ್ತಾರೆ. ಸೊ ಅದ್ರ ವೆರೈಟೀಸ್ ಆಫ್ ಹಿಯರಿಂಗ್ ಪ್ರೊಟೆಕ್ಷನ್ ಡಿವೈಸಸ್ ಇದೆ. ಸೊ ಈಗಾಗಲೇ ಬಳಕೆಯಲ್ಲಿ ಇದೆ ಅದು ಇದೆ, ಆದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ. ಅಲ್ಲಿ ಒಳಗೆ ಹೋಗ್ಬೇಕಾದ್ರೆ ಇದು ಹಾಕೊಂಡು ಹೋಗ್ಬೇಕು ಅಂತ ಹೇಳಿ ಕೆಲವರು ಹೆಲ್ಮೆಟ್ ಹಾಕೊಳ್ತಾರೆ, ಕೆಲವರು ಅಂಗಿ ಬದಲಾಯಿಸ್ಕೊಂಡು ಹೋಗಿರ್ತಾರೆ. ಹಂಗೆ ಕಿವಿಗೂ ಒಂದು ಡಿವೈಸ್ ಹಾಕೊಂಡು ಹೋಗ್ತಿರ್ತಾರೆ, ಯಾಕೆ ಅಂತ ಗೊತ್ತಿರಲ್ಲ. ಹಾಗಾದ್ರೆ ನಮ್ಮ ಕಿವಿಗೆ ನಾರ್ಮಲ್ ಎಷ್ಟು ಸದ್ದನ್ನು ತಡ್ಕೊಳ್ಳೋ ಕೆಪಾಸಿಟಿ ಇದೆ? ತುಂಬಾ ತೀವ್ರತರವಾದ ಸದ್ದು ಅಂತ ಯಾವುದನ್ನ ನೀವು ಕ್ಲಾಸಿಫೈ ಮಾಡ್ತೀರಾ? ಶಬ್ದಗಳು ಏನಂದ್ರೆ DB ಲೆವೆಲ್ ಅಂತ ಹೇಳ್ತೀವಿ. ಸೊ 90 dB 8 hours ಡ್ಯೂರೇಷನ್ ಟೈಮ್ ಅಲ್ಲಿ. ಸೊ ಇಷ್ಟು ಮಾತ್ರ ತಡ್ಕೊಳ್ಬಹುದು. ಅದಕ್ಕೆ ಮೇಲೆ ಹೋಗಿದ್ರೆ ಕಿವಿಗೆ ಡೇಂಜರ್ ಆಗತ್ತೆ. ಅದು ಎಷ್ಟು ಡೆಸಿಬಲ್ ನಾರ್ಮಲ್ ಅಂತೀರಿ? ನಾರ್ಮಲ್ ಲೆವೆಲ್ ಅಂದ್ರೆ 15 dB ಅಂತ ಹೇಳ್ತೀವಿ, ಚೆನ್ನಾಗಿ ಕೇಳಿಸ್ಕೊಳ್ತಾರೆ ಅಂತ ಹೇಳ್ತೀವಿ ನಾವು. ಸೊ 15 dB ಮೇಲೆ ಹೊಟ್ಟೋಗಿದ್ರೆ ತೊಂದರೆಗಳು ಶುರು ಆಗ್ತಿದೆ ಅಂತ ಅರ್ಥ. ಈಗ ನಾವೆಲ್ಲ ಮಾತಾಡ್ತಾ ಇರೋದು ನಾರ್ಮಲ್ ಸ್ಪೀಚ್ ಅಂತ ಇಟ್ಕೊಂಡ್ರೆ ಇದು 15 dB ಅಂತ ನೀವು ಲೆಕ್ಕ ಹಾಕ್ತೀರಾ, ಅಥವಾ ಜೋರಾಗಿ ಮಾತಾಡಿದಾಗ ಇದು ಜಾಸ್ತಿ, ಪಿಸು ಮಾತಾಡಿದಾಗ ಇನ್ನು ಕಮ್ಮಿ, ಆ ಥರ ಏನಾದ್ರು ಲೆವೆಲ್ಸ್ ಇದೆಯಾ? ಲೆವೆಲ್ಸ್ ಇದೆ. ಪಿಸು ಮಾತಾಡ್ತಿರುವಾಗ ಏನಾಗುತ್ತೆ 15 to 20 dB ಅಂತ ಹೇಳ್ತೀವಿ. ಸೊ ಆ ತರ ಪಿಸು ಮಾತಾಡೋ ಚೆನ್ನಾಗಿ ಕೇಳಿಸ್ಕೊಳ್ತಿರೋದು ಖಂಡಿತ ಚೆನ್ನಾಗಿದೆ, ಕಿವಿ ಏನ್ ತೊಂದರೆ ಇಲ್ಲ ಅಂತ ಅನ್ಕೋಬಹುದು. ಅದೇ ನಾರ್ಮಲ್ ಕನ್ವರ್ಸೇಷನ್ ನಾವು ಈ ಲೆವೆಲ್ ಅಲ್ಲಿ ಮಾತಾಡ್ತೀವಿ, 1 meter ಡಿಸ್ಟೆನ್ಸ್ ಅಲ್ಲಿ ಚೆನ್ನಾಗಿ ಕೇಳಿಸ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಅರೌಂಡ್ ಮಾಡರೇಟ್. ಆ ನಾರ್ಮಲ್ ಕನ್ವರ್ಸೇಷನ್ ಲೆವೆಲ್ ಅಲ್ಲಿ 1 meter ಡಿಸ್ಟೆನ್ಸ್ ಅಲ್ಲಿ ಅವರು ಕೇಳಿಸ್ಕೊಳಕ್ ಆಗ್ತಿಲ್ಲ, ರಿಪೀಟ್ ಮಾಡಿ ಅಂತ ಹೇಳೋದು, ಆತರ ಏನಾದ್ರು ಕಷ್ಟ ಆಗ್ತಿದೆ ಅಂದ್ರೆ ಇನ್ನೊಂದ್ಸರಿ ಹೇಳಿ ಅಂತ ಕೇಳ್ತಾರೆ. ಸೊ ಅಂತಕ್ಕೆ ಅವ್ರಿಗೆ ತೊಂದರೆ ಇದೆ ಅಂತ ಇರೋದು. ಈ ನಾಯ್ಸ್ ಕೇಳಿಸ್ಕೊಳ್ಳೋ ಫ್ಯಾಕ್ಟರೀಸ್ ಅಲ್ಲಿ ಕೇಳಿಸ್ಕೊಳ್ಳೋ ಪ್ರಾಬ್ಲಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಥ್ರೆಶೋಲ್ಡ್ ಶಿಫ್ಟ್ ಅಂತ ಹೇಳಿರ್ತೀವಿ ನಾವು. ಸ್ವಲ್ಪ ಟೈಮ್ ಎಕ್ಸ್ಪೋಜರ್ ಆದ ತಕ್ಷಣ ಅವ್ರು ಕೇಳಿಸೋದು ಕಡಿಮೆ ಆಗುತ್ತೆ ಅಂತ. ಅವ್ರು ಯಾವ ಲೆವೆಲ್ ಆಗ್ತದೆ ಅಂದ್ರೆ ಆಲ್ಮೋಸ್ಟ್ 40 dB ಡಿಫ್ರೆನ್ಸ್ ಅಲ್ಲಿ ಆಗ್ತಾ ಇದೆ. 40 ಭಾಗ ತೊಂದರೆ ಕೇಳಿಸೋ ತರ ಇರುತ್ತೆ. ಜೋರಾಗಿ ಮಾತಾಡಿದ್ರೆ ಕೇಳಿಸ್ಕೊಳ್ತಾರೆ, ಇಲ್ಲ ವೆಲ್ಲಲ್ಲಿ ಒಳಗೆ ಇರೋದೇ ಹೆಂಗ್ ಕೇಳಿಸ್ಕೊತೋ ಆ ತರ ಕೇಳಿಸ್ಕೊಳ್ತಾರೆ. ಒಂಥರ ಶಬ್ದಗಳು ಒಂಥರ ಮೊನೋಟೋನಸ್ ತರ ಇರುತ್ತೆ ಅವ್ರಿಗೆ. ಸೊ ಸ್ಲೋಲಿ ರಿಕವರ್ ಆಗ್ತಾ ಇರತ್ತೆ.
ಆದರೆ ಬಹಳಷ್ಟು ಜನಕ್ಕೆ ಏನು ಅಂತ ಹೇಳಿದ್ರೆ ಜೋರಾಗಿ ಮಾತಾಡೋದು ಅಭ್ಯಾಸ. ಇನ್ನು ದೊಡ್ಡ ದೊಡ್ಡ ಸಭೆಗಳಲ್ಲಿ ಭಾಷಣ ಮಾಡೋರು ಸಾಮಾನ್ಯವಾಗಿ ಕಿರ್ಚಾಡ್ಕೊಂಡೇ ಮಾತಾಡ್ತಿರ್ತಾರೆ. ಒಂದು ಸಣ್ಣ ಆಡಿಯನ್ಸ್ ಇದ್ರೆ ನಾರ್ಮಲ್ ಆಗಿ ಮಾತಾಡ್ತಾರೆ. ಬಟ್ ಸಾವಿರಾರು ಜನ ಇದ್ದಾಗ ಇವರು ವಾಯ್ಸು ರೈಸ್ ಆಗುತ್ತೆ. ಇನ್ನೊಂದು ಹಾರ್ನ್ ಸ್ಪೀಕರ್ಸ್ ಎಲ್ಲ ಇಟ್ಟಿರೋದ್ರಿಂದ ಅದು ಇನ್ನೂ ಬೂಸ್ಟಪ್ ಆಗಿ ಶಬ್ದ ಮಾಲಿನ್ಯ ಜಾಸ್ತಿನೇ ಆಗುತ್ತೆ. ಯಾಕೆ ಹಿಂಗೆ ಮಾಡ್ತಾರೆ? ನಾವು ಐಡೆಂಟಿಫಿಕೇಶನ್ ಹಂಗೆ ಇಟ್ಕೊಂಡಿದ್ವಿ. ನೀವೇನು ಐಡೆಂಟಿಫೈ ಮಾಡ್ಬೋದು ಆ ಏರಿಯಾ ಎಷ್ಟು ಮಟ್ಟಕ್ಕೆ ಜೋರ್ ಶಬ್ದ ಇದೆ ಅಂತ ಕೊಂಡಿರೋಕೆ. ನಾವೇನು ಹೇಳ್ತೀವಿ ಅಂದ್ರೆ ಇಂಡಸ್ಟ್ರೀಸ್ ಫ್ಯಾಕ್ಟ್ರೀಸ್ ಎಲ್ಲ ಹೋಗ್ತಿರುವಾಗ ಮಾಮೂಲಿ ಕನ್ವರ್ಸೇಷನ್ ಬೇರೆಯವ್ರ ಜೊತೆ ಮಾತಾಡ್ತಿರುವಾಗ 3 feet ಡಿಸ್ಟೆನ್ಸ್ ಅಲ್ಲಿ ನೀವು ಜೋರ ಮಾತಾಡಬೇಕು ಅಂತ ಅನ್ಸಿದ್ರೆ, ಅದೇ ತರ ಅವ್ರು ಜೋರ ಮಾತಾಡೇ ಮಾತ್ರ ಅವ್ರು ಕೇಳಿಸುತ್ತೆ ಅಂತ ಅನ್ಸಿದ್ರೆ ಆ ಜಾಗ ತುಂಬಾ ನಾಯ್ಸ್ ಇದೆ ಅಂತ ಅರ್ಥ. ಆ ತರ ಸಿಚುವೇಶನ್ಸ್ ಅಲ್ಲಿ ನೀವು ಕಿವಿ ರಕ್ಷಣಾ ಸಾಧನ ಹಾಕೊಳ್ಳೇಬೇಕು ಅಂತ ಹೇಳ್ತೀವಿ. ಅದು ಸೆಲ್ಫ್ ಐಡೆಂಟಿಫಿಕೇಶನ್ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಸುಮಾರು ಜನ ಬರಲ್ಲ ಇಂಥ ನೋಡುವಾಗ ಜೋರ್ ಶಬ್ದ ಇದೆ ಅದಕ್ಕೋಸ್ಕರನೇ ನಾನು ಕೇಳಿಸ್ಕೊಳ್ತಾ ಇಲ್ಲ ಅಂತ ಅನ್ಕೊಂಡ್ ಬಿಟ್ಬಿಡ್ತಾರೆ. ಅದಕ್ಕೆ ತಡೆಕಟ್ಟನೆ ಏನೋ ಆಗ್ಬೇಕು, ಕಿವಿ ಡ್ಯಾಮೇಜ್ ಆಗತ್ತೆ, ಸೊ ಅದಕ್ಕೆ ನಾವು ಮಾಡಬೇಕು ಅಂತ ಇದು ಮೈನ್ಲಿ ನಮ್ಗೆ ಬರಲ್ಲ. ಸೊ ಹಂಗಿರುವಾಗ ನಾವೇನು ಹೇಳ್ತೀವಿ, ಸೆಲ್ಫ್ ಐಡೆಂಟಿಫಿಕೇಶನ್ ಅಂತ ಹೇಳ್ತೀವಿ. ಈ ತರ ನಾಯ್ಸ್ ಇರೋ ಏನಾಗುತ್ತೆ ನಮ್ಮ ಮಾತನ್ನ ಲಿಮಿಟ್ ಮಾಡ್ತಾ ಇರತ್ತೆ. ಅವ ಏನಾಗುತ್ತೆ ಆಟೋಮೆಟಿಕ್ಲಿ ನಾವು ರೈಸ್ ಮಾಡಿ ಮಾತಾಡ್ತೀವಿ. ಇನ್ನೊಬ್ರಿಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತ ನಮ್ಗೆ ಅನ್ಸಕ್ ಶುರುವಾಗಿ ಅವರಿಗೆ ಕೇಳಿಸ್ಬೇಕು ಅಂತ ನಾವು ನಮ್ಮ ಧ್ವನಿಯನ್ನ ರೈಸ್ ಮಾಡ್ತೀವಿ. ಅದೇನಂದ್ರೆ ಸುತ್ತಮುತ್ತ ಶಬ್ದಗಳು ಜಾಸ್ತಿ ಇರೋದ್ರಿಂದ ಅವ್ರಿಗೆ ನಾವು ಕೇಳ್ಸಕ್ ಆಗಲ್ಲ. ಈಗ ಇಷ್ಟೆಲ್ಲ ಶಬ್ದ ಮಾಲಿನ್ಯದಿಂದ ನಮಗೆ ತೊಂದರೆ ಆಗ್ತಾ ಇದೆ ಅಂದ್ರೂ ಈ ಜಾತ್ರೆ ಉತ್ಸವಗಳು ಅಥವಾ ಪೆಂಡಾಲ್ಗಳಲ್ಲಿ ಹಾಕಿ ಕಾರ್ಯಕ್ರಮಗಳು ಮಾಡುವಂಥದ್ದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ DJ ಹಾಕಿ ಕುಣಿತಕ್ಕಂಥದ್ದು, ಹೆಚ್ಚು ಸೌಂಡ್ ಕೊಟ್ಟಷ್ಟು ಹೆಚ್ಚು ದೂರ ಕೇಳುತ್ತೆ ಅನ್ನೋ ಒಂದು ಭ್ರಮೆಯಲ್ಲಿ ಜಾಸ್ತಿ ಸೌಂಡ್ ಕೊಟ್ಟು ಕುಣಿಲಿಕ್ಕೆ ಶುರು ಮಾಡಿರ್ತಾರೆ. ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾರು ಕಾನೂನು ವ್ಯವಸ್ಥೆ ಇದೆಯಾ? ಅಥವಾ ಒಂದು ಕಡೆ ಬಳಸಿದ್ದಾರೆ, ರಾತ್ರಿ 11 ಗಂಟೆ ಮೇಲೆ ಯಾವುದೇ ಸ್ಪೀಕರ್ಗಳನ್ನು ಹಾಕೋ ಹಾಗಿಲ್ಲ ಅಂತ ಪೊಲೀಸ್ ಪ್ರಕಟಣೆನೇ ಕೊಟ್ಟಿರ್ತಾರೆ. ಗೌರ್ಮೆಂಟ್ ಇಂದಾನೇ ಆತರ ಕಂಟ್ರೋಲ್ ಇದೆ. ನೈಟ್ 11 ಗಂಟೆಗೆ ಮೇಲೆ ಯಾವ ಶಬ್ದಗಳು ಇರಬಾರ್ದು, ಎಸ್ಪೆಷಲಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಉಪಯೋಗಿಸಬಾರ್ದು ಅಂತ ಹೇಳಿರ್ತಾರೆ. ಡೇ ಟೈಮ್ಲಿ ಈಗ ಗೌರ್ಮೆಂಟ್ ಏನಂದ್ರೆ 4 ಡಿವೈಡ್ ಮಾಡ್ಕೊಬಿಟ್ಟಿದ್ದಾರೆ. ಹಾಸ್ಪಿಟಲ್ಸ್ ಅಂದ್ರೆ ಏನಂದ್ರೆ ಸೈಲೆನ್ಸ್ ಝೋನ್ ಅಂತ ಮಾಡಿರ್ತಾರೆ, ಹಾಕಿರ್ತಾರೆ. ಇಲ್ಲಿ ಹಾರ್ನ್ ಮಾಡಬೇಡಿ ಅಂತ ಹೇಳಿ ಟ್ರಾಫಿಕ್ ಸಿಗ್ನಲ್ಸ್ ಇದೆ. ಹೌದು, ಸ್ಕೂಲ್ ಹತ್ರ, ಹಾಸ್ಪಿಟಲ್ಸ್ ಹತ್ರ, ಮತ್ತೆ ಸೆನ್ಸಿಟಿವ್ ಝೋನ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಹಾಕಿರ್ತಾರೆ. ಸೊ ಅದ್ರ ಡಿವೈಡ್ ಮಾಡ್ಕೊಂಡಿದ್ದಾರೆ. ಬಟ್ ಈಗ ಸೊಸೈಟಿ ಡೆವಲಪ್ ಆಗಿರೋದ್ರಿಂದ ಮಾಮೂಲಿ ಆ ಶಬ್ದಕ್ಕಿಂತ ಜಾಸ್ತಿ ಆಗ್ತಾನೆ ಇದೆ. ಸೊ ಆ ಕಂಟ್ರೋಲ್ ಮಾಡಕ್ಕೆ ಕಷ್ಟ ಆಗ್ತಾ ಇದೆ. ನಿಮ್ ಮೊಬೈಲ್ ಆಪ್ ಅಲ್ಲೂ ನೋಡಬಹುದು ಎಷ್ಟು ಹೊರಗಡೆ ಸೌಂಡ್ ಇದೆ, ಎಷ್ಟು ಟೆಂಪರೇಚರ್ ಇದೆ, ಏನಿದೆ ಎಲ್ಲ ತಿಳಿಸ್ತಾ ಇರೋದ್ರಿಂದ ಇದು ಅಪಾಯ ಮಟ್ಟದಲ್ಲಿ ಇದೆಯೇ ಇಲ್ವೇ ನಿಮಗೆ ಗೊತ್ತಾಗುತ್ತೆ. ಹೌದು. ಬಟ್ ಅಂತ ಸಿಚುವೇಶನ್ ಅಲ್ಲಿ ಈಗ ನೀವು ನೋಡ್ತಿರ್ತೀರ, ಫಂಕ್ಷನ್ ಅಂತ ಹೇಳ್ತಾ ಇರ್ತಾರೆ, ಹಬ್ಬಗಳು ಇರ್ತಾನೆ ಇರ್ತಾರೆ, ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ಸೊ ನಾವೇ ಲಿಮಿಟ್ ಮಾಡ್ಕೋಬೇಕು, ಎಕ್ಸ್ಪೋಷರ್ ಟೈಮ್ ಲಿಮಿಟ್ ಮಾಡಬೇಕು. ಸೊ ಅಲ್ಲಿ ಆರ್ಕೆಸ್ಟ್ರಾಗಿ ಇಷ್ಟೇ ಲಿಮಿಟ್ ಸೌಂಡ್ ಅಂತ ಹೇಳಿರ್ತಾರೆ. ಎಂಜಾಯ್ ಮಾಡೋಕ್ಕೋಸ್ಕರ ಏನಾದ್ರೆ ಜಾಸ್ತಿ ಶಬ್ದ ಇಟ್ಕೊಂಡಿರ್ತಾರೆ. ಸೊ ನಾವೀಗ 80 dB 8 hours ಡ್ಯೂರೇಷನ್ ಕೇಳಿಸ್ಕೋಬಹುದು, ಮ್ಯಾಕ್ಸಿಮಮ್ ತಡೆಗಟ್ಟಬಹುದು ಅಂತ ಹೇಳ್ತೀವಿ. ಅದಕ್ಕೆ ಮೇಲೆ ಹೋದ್ರೆ ಡ್ಯಾಮೇಜ್ ಆಗ್ತಾನೆ ಹೇಳ್ತೀವಿ. 1000 ವ್ಯಾಟ್ ಸ್ಪೀಕರ್ ಇಟ್ಟು ಅದನ್ನ ಬೋಮ್ ಅಂತ ಹೇಳಿ ಕೇಳಿಸ್ತಾ ಇದ್ರೆ ಕಿವಿ ಕಿತ್ತು ಹೋಗುತ್ತೆ. ಹೌದು. ಸೊ ಅದಕ್ಕೆ 15 ನಿಮಿಷ 10 ನಿಮಿಷ ಆತರ ದೂರ ಹೋಗ್ಬೇಕು ನಾವು ಅಷ್ಟೇ. ಡಾಕ್ಟರ್ ಅರುಣ್ ರಾಜ್ ಅವರು ಇನ್ನು ಬೇಕಾದಷ್ಟು ಹೇಳಬಹುದು, ಆದ್ರೆ ಇವತ್ತಿನ ಈ ಕಾರ್ಯಕ್ರಮದ ಮಿತಿಯಲ್ಲಿ ಇಷ್ಟು ಹೇಳಲಿಕ್ಕೆ ಸಾಧ್ಯ ಆಯಿತು. ಇದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಆಯುಷ್ ಐಸಿರಿ ಸರಣಿ ಕಾರ್ಯಕ್ರಮದಲ್ಲಿ ಶಬ್ದ ಮಾಲಿನ್ಯದಿಂದ ಉಂಟಾಗುವ ಕಿವಿಯ ತೊಂದರೆಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ಶ್ರವಣ ತಜ್ಞರಾದ ಕೆ ಅರುಣ್ ರಾಜ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್. ಆಯುಷ್ ಐಸಿರಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಮೈಸೂರು. ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿದೆ. ಮಾತು, ಭಾಷೆ ಮತ್ತು ಶ್ರವಣ ಸಮಸ್ಯೆಯುಳ್ಳವರ ಪರೀಕ್ಷೆ ಮತ್ತು ಚಿಕಿತ್ಸೆಗಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಅಗ್ರ ಸಂಸ್ಥೆ. ಅತ್ಯಾಧುನಿಕ ಉಪಕರಣಗಳನ್ನು ಉಪಯೋಗಿಸಿ ಪರೀಕ್ಷೆ ಮತ್ತು ಚಿಕಿತ್ಸಾ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಈ ಸಂಸ್ಥೆ ಹೆಸರುವಾಸಿಯಾಗಿದೆ. ಸಂಪರ್ಕಿಸಿ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ, ಮಾನಸ ಗಂಗೋತ್ರಿ, ಮೈಸೂರು. ದೂರವಾಣಿ ಸಂಖ್ಯೆ 0821 250 2109. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.